ಎಲ್ಲರ ಅವರ ಅನುಭವ, ನಿಮ್ಮ ಅನುಭವ ನಿಮಗೆ ಒಳ್ಳೇದು, ಇನ್ನೊಬ್ಬರ ಅನುಭವ ನಿಮಗೆ ಒಳ್ಳೇದಲ್ಲ. ಅರ್ಥ ಆಯ್ತು? ಗಾಡಿ ಕಲಿಯೋರಿಗೆ ಒಬ್ಬ ಬೇಕು, ಗಾಡಿ ಕಲಿತ ನಂತರ ನಿನ್ನ ಅನುಭವದಲ್ಲಿ ನೋಡಿಸಿಕೊಂಡು ಹೋಗು. ಅರ್ಥ ಆಯ್ತು? ಯಾವುದೇ ಕೆಲಸ ಕಲಿಯುವವರಿಗೆ ಒಬ್ರು ಬೇಕು, ಕಲಿತ ನಂತರ ಅದು ನಿನ್ನ ಅನುಭವವಾಗಿ ಪರಿವರ್ತನೆ ಆಗ್ತದೆ. ಆ ನಿನ್ನ ಅನುಭವವಾಗಿ ಪರಿವರ್ತನೆ ಆದ ನಂತರ ನಿನ್ನ ಸ್ಥಿತಿಯನ್ನು ನೀನು ಹೇಗೆ ರೂಪಿಸಿಕೊಳ್ಬೇಕು ಅದು ನಿನ್ನ ಕೈಲಿರು. ಅರ್ಥ ಆಯ್ತು? ಇನ್ನೊಬ್ಬನ ಕೈಲಿ. ಇಷ್ಟೇ ವಿಷಯ. ಶುಭವಾಗಲಿ. ಗಾಡಿ ಒಂದೇನೆ. ಗಾಡಿ ಒಂದೇನೆ. ಗಾಡಿ ಒಂದೇನೆ. ಅರ್ಥ ಆಯ್ತಲ್ಲ? ಅನುಭವ ಪರಿವರ್ತನೆ ಆಗ್ತದೆ, ಅನುಭವ ವ್ಯತ್ಯಾಸಗಳಾಗ್ತದೆ, ಅನುಭವಗಳು ಚೇಂಜ್ ಆಗ್ತಾನೆ ಹೋಗ್ತದೆ. ಅರ್ಥ ಆಯ್ತಲ್ಲ? ಒಂದೇ ಅನುಭವ ಆಗ್ಲಿಕ್ಕೆ ಸಾಧ್ಯ ಅಲ್ಲ. ಇವತ್ತು ಉಪ್ಪಿಟ್ಟು ಊಟ ಮಾಡಿ 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 ಒಂದು 10 ದಿವಸ ಉಪ್ಪಿಟ್ಟು ಊಟ ಮಾಡಿದಾಗ ಅವನಿಗೆ ಉಂಟಲ್ಲ ಉಪ್ಪಿಟ್ಟಿನ ವಿಷಯ ಬೇಡ ಅಂತ ಇನ್ನೊಂದಕ್ಕೆ ಚೇಂಜ್ ಆಗ್ತಾನೆ. ಅರ್ಥ ಆಯ್ತಾ? ನಾಳೆ ರುಚಿ ಇದ್ದಾವ ಅಲ್ವಾ? ಎಲ್ಲಾದ್ರಲ್ಲಿ ರುಚಿ ಬೇಕಾಗ್ತದೆ ಅಲ್ವಾ? ಎಲ್ಲವೂ ಚೇಂಜ್ ಮಾಡುವಂತ ಆಗ್ತದೆ. ಆದ್ರೆ ಅನ್ನವನ್ನು ಚೇಂಜ್ ಮಾಡುವಂತ ಆಗ್ತದೆ. ಅದು ಒಂದಿಷ್ಟು ಇದ್ರೆ ಖುಷಿ. ಎಂತದೇ ಊಟ ಮಾಡು, ಎಂತೆಂತ ಸ್ಪೆಷಲ್ ಊಟ ಮಾಡು, ನಮ್ಮ ವಾತಾವರಣ ಕೇಳುದು. ನಾರ್ತ್ ಇಂಡಿಯಾ ಇದೆ ಎಲ್ಲ, ಬಾಕಿದಕ್ಕೆ ನಾನು ಮಾತಾಡಿದೆ. ಸೌತ್ ಇಂಡಿಯಾದಲ್ಲಿ ಹೇಳುವಂತ ವಿಚಾರ, ನೀನು ಎಂತ ಸ್ಪೆಷಲ್ ಊಟ ಮಾಡು, ಆದ್ರೆ ಒಂದು ಹಿಡಿ ಅನ್ನ ಇಲ್ಲದ್ರೆ ತೃಪ್ತಿರುವುದು. ಅದು ಯಾಕೆ? ಊಟ ಸಮಾಪ್ತಿ ಆಗದೇ ಇಲ್ಲ, ಅನ್ನ ಇಲ್ಲ. ಅನ್ನ ಇಲ್ಲದ್ರೆ ಆಗುದೇ ಇಲ್ಲ ಅಲ್ವಾ? ಸತ್ಯ ಅಲ್ವಾ? ಅದೇ ಹೇಳು, ಅನ್ನ ಬ್ರಹ್ಮ ಪೂರ್ಣ ಬ್ರಹ್ಮ. ಇದು ಅರ್ಥ ಮಾಡಿಕೊಳ್ತೇವೆ. ಎಷ್ಟು ಸಹ ಇರಬಹುದು ವಿಚಾರ, ಆದ್ರೆ ನಮ್ಮದು ಅಂತೇಳಿ ಒಂದು ಉಂಟು. ಅರ್ಥ ಆಯ್ತಲ್ಲ? ಆದರೂ ಇದ್ರೆ ಮಾತ್ರ ಪರಿಪೂರ್ಣ. ಹಾಗೆ ನಿಮ್ಮ ನಿಮ್ಮ ಅಂತರಾತ್ಮದಲ್ಲಿ ಒಂದು ಗುರು ಅಂತ ಇರ್ತಾರೆ. ಆ ಗುರು ಇದ್ರೆ ಮಾತ್ರ ನಿಮಗೆ ಪರಿಪೂರ್ಣತೆ. ನಿಮ್ಮ ಅಂತರಾತ್ಮದಲ್ಲಿ ಗುರು ಇಲ್ಲದೆ ನೀವು ಅಂತರ್ಪಿಶಾಚಿಯಾಗಿ ಓಡಿದ್ರೆ ನಿಮಗೆ ಗುರು ಸಿಗುದಿಲ್ಲ ಅಂತ ಹೇಳಿ. ಡೆಫಿನೆಟ್ ಆಗಿ ಸಿಗುದಿಲ್ಲ. ನೀವು ಸುಮ್ಮನೆ ಮಾಡ್ಬೇಕಷ್ಟೇ. 24 ಏನಿಲ್ಲ. ಗುರುವಿನ ಹತ್ರ ಕ್ಯೂರಿಯಾಸಿಟಿಯಲ್ಲಿ ಬರಬೇಡಿ, ಆಸೆಯಲ್ಲಿ ಬರಬೇಡಿ. ಆಸೆಯಲ್ಲಿ ಬಂದ್ರೆ ನಿಮಗೆ ಗುರು ಒಲಿಯುವುದಿಲ್ಲ. ಅರ್ಥ ಆಯ್ತಲ್ಲ? ಆ ಗುರುವಿನ ಹತ್ರ ಬಂದ ನಂತರ ಸ್ವಾರ್ಥ ಬರೋದು ಬೇಡ. ಇದು ನನ್ನದು ಅಂತೇಳಿ ನಾನೇ ನೋಡಿಕೊಳ್ಬೇಕು, ನಾನೇ ಮಾಡ್ಬೇಕು, ಸ್ವಾರ್ಥ ಬರೋದು ಬೇಡ. ಅರ್ಥ ಆಯ್ತಲ್ಲ? ನೀನು ಬರೋದಿಲ್ವಾ, ಸುಮ್ಮನೆ ಇರು. ಬರುವವರನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ. ಇನ್ನೊಬ್ಬರ ನಂಬಿಕೆಗೆ ತಡೆ ಮಾಡಬೇಡ. ಇನ್ನೊಬ್ಬರ ನಂಬಿಕೆಗೆ ತಡೆ ಮಾಡಿದ್ರೆ ನಿನಗೆ ಯಾವ ರೀತಿ ಹೊಡೆತ ಬೀಳ್ತಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಬರುವವರು ನಿಲ್ಲಿಸ್ಲಿಕ್ಕೆ ಯಾರು, ಹೋಗೋನು ತಡಿಲಿಕ್ಕೆ ಯಾರು? ನಿನಗೆ ಆಗುದಿಲ್ಲ, ದೂರ ನಿಲ್ಲಿ ಬಿಡಪ್ಪ. ನಿನಗೆ ಆಗದಿದ್ರೆ ಬರೋರಿಗೆ ಯಾಕೆ ನೀನು ಅಡ್ಡಿ ಆತಂಕಗಳನ್ನು ಎತ್ತಿ? ನಿನ್ನ ಯೋಚನೆ ಬೇರೆ, ಅವನ ಯೋಚನೆ ಬೇರೆ. ಅವ ನನ್ನನ್ನು ದೇವರಾಗಿ ನೋಡಬಹುದು, ಇನ್ನೊಬ್ಬ ನನ್ನನ್ನು ಕಳ್ಳನಾಗಿ ನೋಡಬಹುದು, ಇನ್ನೊಬ್ಬ ನನ್ನನ್ನು ಯಾವ ರೀತಿಯಲ್ಲಿ ನೋಡಬಹುದು. ಅರ್ಥ ಆಯ್ತಲ್ಲ? ಅದು ಅವನವನ ದೃಷ್ಟಿಗೆ ಬಿಟ್ಟ ವಿಚಾರ, ಅವನವನ ಭಾವನೆಗೆ ಬಿಟ್ಟ ವಿಚಾರ. ಅರ್ಥ ಆಗ್ತಾ ಇರೋದು? ನೀನು ನಮಗ್ ಕಾಣಿಸ್ತಾ ಇರೋ ಸತ್ಯ ಅವ್ರಿಗೆ ಕಾಣಿಸಿರುತ್ತೆ. ಖಂಡಿತವಾಗಿ ನಿಮಗೆ ಕಾಣಿಸಿದ ಸತ್ಯ ಅವನಿಗೆ ಕಾಣಿಸಿರ್ತದೆ. ಕಾರಣ ನಿಮಗೆ ಕಾಣುದಿಲ್ಲ ಸತ್ಯ. ನಿಮ್ಮ ಒಳಗಿರುವುದೇ ಕಲ್ಮಶ, ನಿಮ್ಮ ಒಳಗಿರುವುದೇ ಪ್ರಪಂಚದ 1000 ವಿಚಾರಗಳು. ಮತ್ತೆ ಎಲ್ಲಿಗೆ ನಿಮಗೆ ಸತ್ಯ ಕಾಣ್ತದೆ? ಅದೆಲ್ಲ ಕಲ್ಮಶ ಇಟ್ಕೊಂಡು ಸತ್ಯ ಹುಡುಕಿದ್ರೆ ಸತ್ಯ ಕಾಣಲ್ಲ. ಕಾಣುದೇ ಇಲ್ಲ. ಬಾಯಲ್ಲಿ ಹೇಳ್ಬೋದು ಸತ್ಯ, ವೇಷ ಹಾಕಬಹುದು, ದೊಡ್ಡ ವಿಗ್ರಹ ಹಾಕಿ, ಮಾಲೆ ಹಾಕಿ, ಅದಾಕಿ ಇದಾಕಿ, ಎಂತದ್ದು 4 ವೇದ ಅಂತ ಹೇಳಿಕೊಂಡು, ಸಿದ್ಧ ಅಂತ ಹೇಳಿಕೊಂಡು 1000 ವಿಚಾರ ಮಾತಾಡಬಹುದು. ಯಾರ್ಯಾರು ಹೇಳಿದ ವಿಚಾರ. ಸತ್ತು ಹೋದವರನ್ನು ಪೂಜಿಸುವರು, ಜೀವದಲ್ಲಿದ್ದವರನ್ನು ಪೂಜಿಸುವವರಲ್ಲ. ಅರ್ಥ ಆಯ್ತಲ್ವಾ? ಜೀವಂತವಾಗಿರುವಾಗಲೇ ಆಶೀರ್ವಾದ ಪಡ್ಕೊಳ್ಲಿಕ್ಕೆ ಆಗಲ್ಲ ಅಂತೆ, ಸತ್ತು ಹೋದವ್ರ ಸಹಿತ ಅವನು ಆಶೀರ್ವಾದ ಪಡ್ಕೊಳ್ಳದ? ಜೀವಂತವಾಗಿರುವಾಗ ಒಂದು ಮನುಷ್ಯನನ್ನು ಗೆಲ್ಲಿಕ್ಕೆ ಆಗದಿದ್ರೆ ಸತ್ತು ಹೋದ ಮನುಷ್ಯನ ಹತ್ರ ನೀನು ಏನನ್ನು ಗೆಲ್ತಿ? ಅವನು ಯಾರೇ ಆಗ್ಲಿ, ಅವನ ಅಪ್ಪನೇ ಆಗಿರ್ಲಿ, ಗುರುವೇ ಆಗಿರ್ಲಿ, ಅಲ್ಲ ಎಂತ ಮಹಾನೇ ಆಗಿರ್ಲಿ, ಸತ್ತು ಹೋದ ನಂತರ ನೀನು ಹೇಗೆ ಪಡ್ಕೊಳ್ತಿತ್ತು ನನ್ನ ಪಾಯಿಂಟ್ ನಾನು ಕೇಳು. ಅವ ಹುಚ್ಚನಾಗಿ ಹೇಳ್ತಾನೆ, ಆ ಅನುಭೂತಿ ಆಯ್ತು, ಅದಾಯ್ತು, ಇದಾಯ್ತು, ಆಚೆದಾಯ್ತು, ಈಚೆದ್ದಾಯ್ತು ಅಂತೇಳಿ. ಯಾರ ಹತ್ರ ಹೇಳೋದಿದಲ್ಲ? ಹೇಳೋ ಅಂತ ಹೇಳಿ, ಕೇಳೋ ಅಂತ ಹೇಳಿ, ನಂಬುವ ಅಂತ ಹೇಳಿ, ಸತ್ಯದ ಹತ್ರ ಹೇಳೋದು ಬೇಡ. ಸತ್ಯ ಬೆಂಕಿಯಾಗಿ ಉರಿಸಿ ಬಿಡ್ಬೋದು. ಹೌದಾ? ನೋಡುವ ಬಾ ಅಂತೇಳಿ. ನೀನು ಬೆಂಕಿಯಾಗಿದ್ರೆ ನಾನು ಬೆಂಕಿಯಾದ್ರೆ ನನ್ನೊಟ್ಟಿಗೆ ನೀನು ಸೇರ್ತಿ. ನೀನು ಒಂದು ವೇಳೆ ಬೆಂಕಿ ಆಗದಿದ್ರೆ ನನ್ನೊಟ್ಟಿಗೆ ಸೇರುವುದು ಹೇಗೆ? ಜ್ಯೋತಿಯಲ್ಲಿ ಜ್ಯೋತಿ ಒಂದಾಗುದು ಹೇಗೆ?
ಅರುಳ್ ಪರಂ ಜ್ಯೋತಿಯವರಿಗೆ ಮುಟ್ಟುದು ಬೇಡ, ಹೇಳಿದ್ರೆ ನಾನು. ಅರ್ಥ ಆಯ್ತಲ್ವ? ಒಂದು ನೀರು ಇನ್ನೊಂದು ನೀರಿಗೆ ಸೇರ್ಬೇಕಾದ್ರೆ ನೀರೇ ಆಗಿರ್ಬೇಕು. ಒಂದು ಹಾಲು ನೀರಿನೊಟ್ಟಿಗೆ ಸೇರಿದ್ರೆ ಅದು ನೀರ ಅಂತ ಹೇಳ್ಲಿಕ್ಕೆ ಆಗುದಿಲ್ಲ. ಏನ್ ಹೇಳ್ತಾರೆ? ಹಾಲು ನೀರಾಗಿದೆ ಅಂತ ಹೇಳ್ತಾರೆ. ಇದೊಂದು ಹಾಲ ಅಂತ ಹೇಳ್ತಾರೆ. ಹಾಲಿನ ತನವನ್ನು ಕಳೀತು, ನೀರಿನ ತನವನ್ನು ಕಳೀತು. ಅಲ್ಲ, ಅದೇ ಹಾಲಿನೊಟ್ಟಿಗೆ ಸೇರ್ಲಿ ಕಂಡುಹಿಡಿಲಿಕ್ಕೆ ಆಗ್ತದ? ಒಂದು ಜೇನಿನೊಟ್ಟಿಗೆ ಸೇರ್ಲಿ ಕಂಡುಹಿಡಿಲಿಕ್ಕೆ ಆಗ್ತದ? ಅದು ಬೇರೆ ಜೇನಾಗಿರ್ಬೋದು. ಅರ್ಥ ಆಯ್ತಲ್ಲ? ಜೇನಿನಲ್ಲಿ ಎಷ್ಟೋ ವಿಧದ ಜೇನುಂಟು. ಅರ್ಥ ಆಯ್ತಲ್ಲ? ಅದು ಜೇನಲ್ಲಿ ಜೇನು ಮಿಕ್ಸ್ ಆದ್ರೆ ಅದು ಯಾವ ಜೇನು ಅಂತ ಹೇಳಿಕ್ಕೆ ಸಾಧ್ಯ ಅಲ್ಲ. ಹಾಲಿನಲ್ಲಿ ಕೂಡ ಎಷ್ಟೋ ವಿಧವಾದ ಹಾಲು ಉಂಟು. ಕಂಡುಹಿಡಿತಾರೆ ಸೈನ್ಸ್ ನಲ್ಲಿ. ಎಂತೆಲ್ಲ ಮಿಷನ್ ಹಾಕಿ ಅದು ಫ್ಯಾಟ್ ಥಿಕ್ನೆಸ್ ಅದನ್ನೇ ಕಂಡುಹಿಡಿತಾರೆ. ಇದು ಹೀಗೆ ಏನೋ ಒಂದು ಇದೆ ಅಂತ ಹೇಳಿ. ಹೊರತು ಇದು ಇದೇ ಹಾಲು ಅಂತ ಹೇಳಿಕ್ಕೆ ಸಾಧ್ಯ ಅಲ್ಲ. ಹಾಲು ಹಾಗೆ ಹೋಗಿತ್ತು. ಅದೇ ಹೇಳಿದ್ರು, ಹಾಲಿಗೆ ನೀರು ಹಾಕಿದ್ರೆ ಹಾಲು ಇಲ್ಲ, ಈ ಕಡೆ ನೀರು ಇಲ್ಲ. ಒಂದು ನೀರಾಗಿರು, ಇಲ್ಲ ಹಾಲಾಗಿರು, ಒಂದು ಸಂಸಾರಿಯಾಗಿರು, ಇಲ್ಲ ಒಂದು ಇದು ಸಂಸಾರದಲ್ಲಿ ಇದ್ದುಕೊಂಡು ಸಂಸಾರವೂ ಬೇಕು, ಜ್ಞಾನವೂ ಬೇಕು ಅಂತ ಹೇಳಿದ್ರೆ ಎಲ್ಲಿ ಆಗ್ತದೆ? ಆಗ್ತದ? ಆಗುದಿಲ್ಲ. ಆಗ ಸಂಸಾರದಲ್ಲಿ ಭಕ್ತಿ ಶ್ರೇಷ್ಠ. ಅರ್ಥಾಯ್ತಾ? ಸಂಸಾರದಲ್ಲಿ ಕರ್ಮ ಶ್ರೇಷ್ಠ. ಕರ್ಮ ಎಲ್ಲರಿಗೂ ಬೇಕು, ಆದ್ರೆ ಕರ್ಮದಿಂದ ಭಕ್ತಿಯಿಂದ ನೀನು ದಾಟ್ಲಿಕ್ಕೆ ಆಗ್ತದೆ ಸಂಸಾರದಲ್ಲಿ. ಅದಕ್ಕೊಂದು ಸ್ಥಿತಿ ಹೇಳಿದ್ದಾರೆ. ಅರ್ಥ ಆಗ್ತದೆ? ಅಷ್ಟು ಸುಲಭ ಇಲ್ಲ. ಬ್ರಹ್ಮಚಾರಿ ಜಗತ್ ಸಂಸಾರಿ. ಅರ್ಥ ಆಯ್ತಲ್ಲ? ಬ್ರಹ್ಮಚಾರಿ ಆದವನು ಸನ್ಯಾಸಿ ಆಗ್ತದೆ, ಸನ್ಯಾಸಿ ಆದವನಿಗೆ ಪ್ರಪಂಚ ಎಲ್ಲವೂ ಸಂಸಾರ. ಅಷ್ಟು ಸುಲಭ ವಿಚಾರ ಅಲ್ಲ ಇದು. ಅರ್ಥ ಆಗ್ತದೆ? ಗುರುವಿನ ಹತ್ರ ಬಂದು ವೇಷ ಹಾಕಿದ್ರೆ ಗುರು ಅದರಿಂದ ದೊಡ್ಡದೊಂದು ವೇಷ ಹಾಕಿ ಆ ವೇಷ ಕಳಿಸಿ ಬಿಡ್ತಾರೆ. ಇದೇ ಒರಿಜಿನಲ್ ವೇಷ ನೋಡಪ್ಪ ಅಂತೆ. ಇದಷ್ಟು ಸುಲಭದ ವಿಷಯ ಅಲ್ಲ ಅಂತ ಹೇಳುದು ನಾನು. ಅಷ್ಟು ಸುಲಭದಲ್ಲೆಲ್ಲ ಆಗುದಾದ್ರೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಜ್ಞಾನ ಆಗಬೇಕಿತ್ತು. ಪ್ರತಿಯೊಬ್ಬ ಜ್ಞಾನಿ ಆಗಬೇಕಿತ್ತು. ಪ್ರತಿಯೊಬ್ಬ ಅಷ್ಟು ಎತ್ತರಕ್ಕೆ ಹೋಗ್ಬೇಕಿತ್ತು. ಆಗುದಿಲ್ಲ. ಅವನು ಪಡ್ಕೊಂಡು ಬಂದದಿಷ್ಟು ಅಷ್ಟಕ್ಕೆ ಹೋಗುದು. ಸಾಯಿಬಾಬರೇನಿದ್ರು ಸಾಯಿಬಾಬರ ಜ್ಞಾನ ಅವರ ಅನುಭವ ಅವರಿಗೆ ಸ್ವಂತ. ರಾಮಕೃಷ್ಣ ಪರಮಹಂಸರು ಏನಿದ್ರು ಅವರ ಅನುಭವ ಅವರಿಗೆ ಸ್ವಂತ. ವಿವೇಕಾನಂದ ಏನಿದ್ರು ಅವರ ಅನುಭವ ಅವರಿಗೆ ಸ್ವಂತ. ಅವರವರ ಅನುಭವವನ್ನು ಪ್ರಪಂಚದಲ್ಲಿ ಹಂಚಿ ಹೋಗಿದ್ದಾರೆ ಹೊರತು ಹೊಸವಾದ ವಿಚಾರವನ್ನು ಯಾವುದು ಹೇಳಿಲ್ಲ. ಹೊಸತಾದ ವಿಚಾರವೇ ಇಲ್ಲ. ಸೃಷ್ಟಿಯಾಗುವಾಗ ಏನು ಉಂಟು ಅದೇ ಉಂಟು. ಇದು ರೂಪಾಂತರ ಆಗ್ತಾ ಉಂಟು, ಬದಲಾವಣೆ ಆಗ್ತಾ ಉಂಟು, ಪರಿವರ್ತನೆ ಆಗ್ತಾ ಉಂಟು. ಅರ್ಥ ಆಗ್ತದ? ಇಲ್ಲಿ ಯಾವುದು ಹೊಸತಿಲ್ಲ ಅಂತ ಹೇಳುದು. ಮನುಷ್ಯ ಅಜ್ಞಾನದಲ್ಲಿ ಏನೇನು ಕಲ್ಪನೆ ಮಾಡಿಕೊಂಡು ತನಗೆ ತಾನು ಪಾಪ ಕಟ್ಟಿಕೊಂಡು ಈ ಜನ್ಮವನ್ನು ವ್ಯರ್ಥ ಮಾಡಿಕೊಂಡು ಪುನಃ ಮನುಷ್ಯ ಜನ್ಮ ಬರಲಿಕ್ಕೆ ಅದೆಷ್ಟೋ ಜನ್ಮವನ್ನು ತಾಳ್ತಾನೆ ಅಂತ ಹೇಳುದು ನಾನು. ಇದು ಮನುಷ್ಯನ ಸ್ಥಿತಿ ಅಂತ ಹೇಳುದು. ಈ ಮನುಷ್ಯ ಜನ್ಮ ಬರ್ಲಿಕ್ಕೆ ಎಲ್ಲ ಸಾಧನೆ ಮಾಡಿ 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 ಫೈಟ್ ಮಾಡಿ 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 ಬಂದದ್ದು. ಮಾಡರ್ನ್ ಸೈನ್ಸ್ ಅಲ್ಲಿ ಹೇಳುದು ನಾನು, ಈಗಿನ ಪ್ರೆಸೆಂಟ್ ಅಲ್ಲಿ ಹೇಳುದು. ಇದು ಅರ್ಥ ಮಾಡಿದ್ರೆ ಗೊತ್ತಾಗುದಿಲ್ಲ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ ಅಂತ ಹೇಳಿ. ಅದೆಷ್ಟೋ ಅಮ್ಮನ ಗರ್ಭದಲ್ಲಿ ನಿಂತು ಮಗು ಬೇಡ ಅಂತ ತೆಗೆದು ಬಿಸಾಡಿದವರು ಇದ್ದಾರೆ ಅಲ್ವಾ. ಇನ್ನು ಯಾವ ರೀತಿಯಲ್ಲಿ ಅದು ಆದದ್ದು ಉಂಟು ಅಲ್ವಾ ಅಂತ ಹೇಳುದಕ್ಕೆ ಅಬರ್ಷಣದ್ದು ಉಂಟು. ಅದಕ್ಕೆ ಬರ್ಲಿಕ್ಕೆ ಆಗುದಿಲ್ಲ, ಜನ್ಮಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲಿವರೆಗೆ ಫೈಟ್ ಮಾಡಿ ಬಂತದು. ಇದು ಸತ್ಯ. ತನ್ನಿಂದ ತನಗೆ ಅದು ಹೋಗಿಬಿಡ್ತದೆ ಬೇಡ ಅಂತೇಳಿ. ಇದು ಕಣ್ಣಿ ಕಾಣ್ತದೆ. ಸೈನ್ಸ್ 1000 ಹೇಳ್ತದೆ. ಸತ್ಯ ಹೇಗೆ ಅರ್ಥ ಮಾಡಿಕೊಳ್ಳೋದು? ಎಷ್ಟೇ ವಿಚಾರ. ಸತ್ತೋಗಿರೋದು ಚರಿತ್ರೆ ಓದ್ಬೋದು ಅಷ್ಟೇ, ಇದ್ದವ್ರದ್ದು ಅನುಭವ ಪಡ್ಕೊಬೇಕು. ಸತ್ತು ಹೋದವರ ಚರಿತ್ರೆ ಓದಬಹುದು ಅಷ್ಟೇ, ಆದ್ರೆ ಅನುಭವ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ವಾ? ಚರಿತ್ರೆ ಬರ್ದವನು ಕೂಡ ಅದು ಮಹಾನ್ ಅಲ್ಲ, ಅನುಭವಿಸಿ ಬರೀಲಿಲ್ಲ. ಅವರಿವರ ಮಾತನ್ನು ಕೇಳಿ ಬಂದಿದ್ದಾರೆ. ನಿನಗೆ ಅನುಭವ ಬೇಕಾ, ಆ ಸತ್ಯ ಬೇಕಾ, ಆ ಜ್ಞಾನಿಗಳೊಟ್ಟಿಗೆ ಗುರುಗಳೊಟ್ಟಿಗೆ 24 ಗಂಟೆ ಇದ್ದು ಪಡ್ಕೊ. ಅರ್ಥ ಆಯ್ತಾ? ಚರಿತ್ರೆಯಲ್ಲಿ ಗೊತ್ತಾಗುದಿಲ್ಲ. 3 ಗಂಟೆ ಸಿನಿಮಾದಲ್ಲಿ ಒಂದು ಜ್ಞಾನಿಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ.
ಅದು ಹೇಗೆ ಸಾಧ್ಯ ಆಗ್ತದೆ? ಅವ್ರು ಮಲ್ಗದು ಕೂತ್ಕೊಳ್ಳೋದು ಅವ್ರ ಹಾವ ಭಾವ ಎಲ್ಲ ತೋರ್ಸಕ್ಕಾಗಲ್ಲ. ಚಾನ್ಸ್ ಇಲ್ಲ. ಅವ ಮಾಡಿದ್ರು ಕೂಡ ಅದು ಕಾಪಿ, ಅದು ಅವರಾಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಷ ಹಾಕಬಹುದಷ್ಟೇ. ಅರ್ಥ ಆಯ್ತಾ? ರಾಘವೇಂದ್ರನೊಂದು ವೇಷ ಹಾಕಬಹುದು, ಸಾಯಿಬಾಬಾನೊಂದು ವೇಷ ಹಾಕಬಹುದು, ಹೊರತು ಸಾಯಿಬಾಬನ ನಿಜ ಸ್ಥಿತಿಯನ್ನು ತೋರಿಸ್ಲಿಕ್ಕೆ ಸಾಧ್ಯವಾ? ಸಾಧ್ಯವಾ? ಇದನ್ನ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ಹೇಳುದು ನಾನು, ಬೇರೆ ಅಂತ ಹೇಳೋದಿಲ್ಲ.